Students, come to the physics online class. So, in case of work power energy, so we have started a collision in this class. Okay. So, today's class is special about collision, the types of collision and applications of collisions. Okay. So, what is collision? ಸೊ ನಮಗೆ ಕೊಲಿಷನ್ ಅಂದರೆ ಗೊತ್ತಿರಬೇಕು. ಕೊಲಿಷನ್ ಅಂದರೆ ಏನು? ಒಂದು ಟೂ ಬಾಡೀಸ್ ಇದೆ ಇದು. ಸೊ ವೆನ್ ಒನ್ ಬಾಡಿ ಈಸ್ ಕಮಿಂಗ್ ಇನ್ ಒನ್ ಡೈರೆಕ್ಷನ್, ದ ಅನದರ್ ಬಾಡಿ ಈಸ್ ಕಮಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಆಫ್ಟರ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್, ಇಟ್ ವಿಲ್ ಬಿ ಕೊಲೈಡ್ ಈಚ್ ಅದರ್. ಇಲ್ಲಿ ಕೊಲಿಷನ್ ಆಗುತ್ತದೆ. ಏನು ಕೊಲೈಡ್ ಅಂದರೆ? ಕೊಲಿಷನ್ ಅಂದರೆ ಏನಂದರೆ, ಕೊಲಿಷನ್ ಮೀನ್ಸ್ ಸ್ಟ್ರೈಕಿಂಗ್ ಆಫ್ ಟೂ ಬಾಡೀಸ್. ಏನು ಕರಿತೀವಿ ನಾವು? ಸ್ಟ್ರೈಕಿಂಗ್ ಆಫ್ ಟೂ ಬಾಡೀಸ್ ಅಂತ ಕರಿಬೋದು. ಅಥವಾ ನಾವೇನು ಹೇಳ್ಬೋದು? ಕೊಲೈಡಿಂಗ್ ಆಫ್ ಟೂ ಬಾಡೀಸ್. ಅಥವಾ ಒನ್ ಬಾಡಿ ಈಸ್ ಕೊಲೈಡ್ ವಿತ್ ಅನದರ್ ಬಾಡಿ, ದೆನ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಕೊಲಿಷನ್ ಅಂತೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ಸೊ ಅಷ್ಟು ಯಾಕೆ ನಮ್ಗೆ ರಿಸ್ಕ್ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ? ಸೊ ವಾಟ್ ಈಸ್ ಕೊಲಿಷನ್ ಅಂತ ನಾವೇನು ಹೇಳ್ತೀನಿ? ಇಟ್ ಈಸ್ ನಥಿಂಗ್ ಬಟ್ ಕೊಲಿಷನ್ ಆಫ್ ಟೂ ಬಾಡೀಸ್ ಈಸ್ ಸೆಡ್ ಟು ಬಿ ದ ಸ್ಟ್ರೈಕಿಂಗ್ ಬಿಟ್ವೀನ್ ಟೂ ಬಾಡೀಸ್, ಈ ಥರ ಹೇಳ್ತೀವಿ. ಅಥವಾ ನಾವು ಏನು ಹೇಳ್ಬೋದು? ಕೊಲಿಷನ್ ಈಸ್ ಎ ಫಿಸಿಕಲ್ ಸ್ಟ್ರೈಕಿಂಗ್ ಅಂತಲೇ ಹೇಳ್ಬೋದು. ಫಿಸಿಕಲ್ ಅಂದರೆ ಅಂದರೆ ಬಾಡೀಸ್ ಹೋಗ್ಬಿಟ್ಟು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತೇವೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ಫಿಸಿಕಲ್ ಅಂತೇಳ್ಬಿಟ್ಟು ಹೇಳ್ತೀವಿ. ಓಕೆ, ಡೆಫಿನೇಷನ್ ತೊಗೊಳ್ಳೋಣ. ಕೊಲಿಷನ್. ಸೊ ವಾಟ್ ಈಸ್ ಕೊಲಿಷನ್ ಅಂತ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮಗೆ. ಸೊ ದೆನ್ ವಿ ಹ್ಯಾವ್ ಟು ರೈಟ್ ದ ಡೆಫಿನೇಷನ್. ಕೊಲಿಷನ್ ಈಸ್ ದ ಫಿಸಿಕಲ್, ಎಂಥದಿದು? ಫಿಸಿಕಲ್ ಸ್ಟ್ರೈಕಿಂಗ್, STRIKING, ಸ್ಟ್ರೈಕಿಂಗ್ ಬಿಟ್ವೀನ್ ಟೂ ಬಾಡೀಸ್. ನಾವು ಬೇರೆ ಥರನೂ ಹೇಳ್ಬೋದು. ದ ಫಿಸಿಕಲ್ ಸ್ಟ್ರೈಕಿಂಗ್ ಬಿಟ್ವೀನ್ ಎನಿ ಟೂ ಬಾಡೀಸ್ ಈಸ್ ಕಾಲ್ಡ್ ಕೊಲಿಷನ್. ಹೀಗೆ ಹೇಳ್ಬೋದು ಬೇಕಾದ್ರೆ ನಾವು. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಎಕ್ಸಾಂಪಲ್ ಏನು ತಗೊಳ್ಳೋಣ? So we have lot of examples. One simple example is the collision between the atoms, the collision between the two vehicles, the collision between two molecules, the collision between, ಹೀಗೆ ನಾವು ಯಾವುದೋ ಒಂದು ಎರಡು ಇಂಪಾರ್ಟೆಂಟ್ ಪಾರ್ಟಿಕಲ್ಸ್ ತೊಗೋಬೋದು, ಇಂಪಾರ್ಟೆಂಟ್ ಬಾಡೀಸ್ ತೊಗೋಬೋದು. ಸೊ ಎಕ್ಸಾಂಪಲ್ ತೊಗೋಬೇಕಾದ್ರೆ ಜಸ್ಟ್ ಐ ಆಮ್ ಟೇಕಿಂಗ್ ಸೊ ದ ಕೊಲಿಷನ್ ಬಿಟ್ವೀನ್ ಟೂ ಆಟಮ್ಸ್, ಕೊಲಿಷನ್ ಬಿಟ್ವೀನ್ ಟೂ ಆಟಮ್ಸ್. ಸೊ ಇದೊಂದು ಎಕ್ಸಾಂಪಲ್. ಸೊ ಇನ್ನೂ ಒಂದು ಎಕ್ಸಾಂಪಲ್ ಏನು ತಗೊಳ್ಳೋಣ? ಸೊ ಅದೇ ಥರ ತೊಗೊಳ್ತೀನಿ. ಸೊ ಕೊಲಿಷನ್ ಬಿಟ್ವೀನ್ ಎನಿ ಟೂ ವೆಹಿಕಲ್ಸ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ collision. Okay. So when we come to the collision, in case of collision, so if one body is collide with another body, so then the momentum of the body and kinetic energy of the bodies are varied. Understood? ಏನು ಹೇಳ್ತಾ ಇದ್ದೀನಿ? ಸೊ ಡ್ಯೂರಿಂಗ್ ಕೊಲಿಷನ್, ಸೊ ಬಿಫೋರ್ ಆರ್ ಆಫ್ಟರ್ ಕೊಲಿಷನ್, ನಮಗೆ ಬಿಫೋರ್ ಕೊಲಿಷನ್ನು ಬೇಕು, ಆಫ್ಟರ್ ಕೊಲಿಷನ್ನು ಬೇಕು. ಡಿಕ್ಕಿ ಹೊಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮತ್ತು ಡಿಕ್ಕಿ ಹೊಡ್ಕೊಳ್ಳೋದ ನಂತರ ನಮಗೆ ಎರಡು ಇಂಪಾರ್ಟೆಂಟ್ ಥಿಂಗ್ ತೆಗೆದುಕೊಳ್ತೀನಿ. ಫಸ್ಟ್ ಒನ್ ಈಸ್ ದ ಮೊಮೆಂಟಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕೈನೆಟಿಕ್ ಎನರ್ಜಿ. ಏನೇನು ತಗೊಳ್ತೀನಿ ನಾನು? ಫಸ್ಟ್ ಒನ್ ಈಸ್ ಮೊಮೆಂಟಮ್ ತಗೊಳ್ತೀನಿ, ಸೆಕೆಂಡ್ ಒನ್ ಈಸ್ ಕೈನೆಟಿಕ್ ಎನರ್ಜಿ ತೆಗೆದುಕೊಳ್ತೀನಿ. ಸೊ ಇಲ್ಲಿ ಎಲ್ಲಾದರೂ ನಮಗೆ ಬಾಡೀಸಲ್ಲಿ ಕೊಲಿಷನ್ ಆಗಿ, ಅರ್ಥ ಆಗ್ತಿದೆಯಾ? ಇಲ್ಲಿ ತೋರಿಸಿ ನೋಡಿ. ಸೊ ವೆನ್ ಟೂ ಬಾಡೀಸ್ ಆರ್ ಅಂಡರ್ ಕೊಲಿಷನ್, ಸೊ ಇವೆರಡು ಬಾಡೀಸು ಕೊಲೈಡ್ ಆಗಿವೆ. ಈ ಕೊಲಿಷನ್ ಆದಾಗ ನಮಗೆ ಇಲ್ಲಿ ಮೊಮೆಂಟಮ್ ಒಂದು ತೆಗೆದುಕೊಳ್ತೀನಿ, ಸೊ ಕೈನೆಟಿಕ್ ಎನರ್ಜಿ ಒಂದು ತೆಗೆದುಕೊಳ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಮೊಮೆಂಟಮ್ಮು ಮತ್ತು ಕೈನೆಟಿಕ್ ಎನರ್ಜಿ ಎರಡೂ ಏನಾದರೂ ಕನ್ಸರ್ವ್ ಆದರೆ, ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಬೋತ್ ಆಫ್ ದೆಮ್ ಆರ್ ಕನ್ಸರ್ವ್ಡ್. ಸೊ ಎರಡೂ ಏನಾದರೂ ಕನ್ಸರ್ವೇಷನ್ ಆದರೆ, ಅಂದರೆ ಎರಡೂ ಕೂಡ ಕಾನ್ಸ್ಟೆಂಟ್ ಆಗಿದ್ದರೆ, ಹೇಗೆ ಕಾನ್ಸ್ಟೆಂಟ್? ಬಿಫೋರ್ ಕೊಲಿಷನ್ ಏನಿರ್ತದೆ, ಆಫ್ಟರ್ ಕೊಲಿಷನ್ನು ಅದೇ ಇರಬೇಕು. ಅರ್ಥ ಆಗ್ತಿದೆಯಾ?
ದ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್ ಬಿಫೋರ್ ಕೊಲಿಷನ್ ಇವನ್ನ ಆಫ್ಟರ್ ಕೊಲಿಷನ್. ಅಲ್ಲಿಗೆ ನಾವು ಟೋಟಲ್ ಆಗಿ ಏನು ಹೇಳ್ತೀವಿ, ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಕರೆಕ್ಟಾ? ಅದೇ ರೀತಿಯಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡೀಸ್ ಇನಿಷಿಯಲ್ ಸ್ಟೇಜಲ್ಲಿ ಏನಿರ್ತದೆ, ಫೈನಲ್ ಸ್ಟೇಜಲ್ಲಿ ಕೂಡ ಹಾಗೆ ಇರಬೇಕು. ಅಂದರೆ ಏನು, ಬಿಫೋರ್ ಕೊಲಿಷನ್ ಏನಿರ್ತದೆ, ಆಫ್ಟರ್ ಕೊಲಿಷನ್ ಹಾಗೆ ಇದ್ದರೆ ನಮಗೇನಂತ ಹೇಳ್ತೀವಿ, ಕೈನೆಟಿಕ್ ಎನರ್ಜಿ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಈ ಥರ ಮೊಮೆಂಟಮ್ಮು ಕೈನೆಟಿಕ್ ಎನರ್ಜಿ ಎರಡೂ ಕನ್ಸರ್ವೇಷನ್ ಆದರೆ ಇದನ್ನು ಒನ್ ಟೈಪ್ ಆಫ್ ಕೊಲಿಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಟೈಪ್ ಆಫ್ ಕೊಲಿಷನ್ ಇಸ್ ಕಾಲ್ಡ್ ಎಲಾಸ್ಟಿಕ್ ಕೊಲಿಷನ್ ಅಂತೇಳ್ಬಿಟ್ಟು ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಹಾಗಾದರೆ ಫಸ್ಟ್ ನಾವು ಯಾವಾಗ ಬರೋಣ, ಎಲಾಸ್ಟಿಕ್ ಕೊಲಿಷನ್ ಬರ್ತೀನಿ. ದ ಕೊಲಿಷನ್ನಲ್ಲಿ 2 ಟೈಪ್ಸ್ ಆಫ್ ಕೊಲಿಷನ್ಸ್. ನಾನು ಫಸ್ಟ್ ತೊಗೊಳ್ಳೋದು ಎಲಾಸ್ಟಿಕ್ ಕೊಲಿಷನ್ ತೆಗೆದುಕೊಳ್ತೀನಿ. ಇನ್ ಎಲಾಸ್ಟಿಕ್ ಕೊಲಿಷನ್. ಸೊ ಮತ್ತೆ ಮಾತನಾಡ್ತೀನಿ ಅದ್ರ ಬಗ್ಗೆ ಒಂದೊಂದನೇ. ಜಸ್ಟ್ ಫಸ್ಟ್ ಕಮ್ ಟು ದಿ ಎಲಾಸ್ಟಿಕ್ ಕೊಲಿಷನ್. ಸರ್ ಏನು ಸರ್ ಈ ಎಲಾಸ್ಟಿಕ್ ಕೊಲಿಷನ್ ಅಂದರೆ? ಈಗ ಎಕ್ಸ್ಪ್ಲೈನ್ ಮಾಡಿದ್ದೆ ಎಲಾಸ್ಟಿಕ್ ಕೊಲಿಷನ್ ಅಂತ. ಇದು ಒನ್ ಟೈಪ್ ಆಫ್ ಕೊಲಿಷನ್. ಸೊ ಇನ್ ಕೇಸ್ ಆಫ್ ಕೊಲಿಷನ್ ಬೋತ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆರ್ ಕನ್ಸರ್ವ್ಡ್. ಯಾವ ಒಂದು ಕೊಲಿಷನ್ನಲ್ಲಿ ಮೊಮೆಂಟಮ್ಮು ಮತ್ತು ನಮಗೆ ಬೇಕಾಗಿರುವಂಥ ಕೈನೆಟಿಕ್ ಎನರ್ಜಿ ಎರಡೂ ಕನ್ಸರ್ವ್ ಆದರೆ ಈ ಒಂದು ಕೊಲಿಷನನ್ನು ನಾವು ಎಲಾಸ್ಟಿಕ್ ಕೊಲಿಷನ್ ಅಂತೇಳ್ಬಿಟ್ಟು ಕರಿತೀವಿ. ಬೈ ಚಾನ್ಸ್ ಏನಾದರೂ ಆಗಲಿಲ್ಲ, ಅದನ್ನು ನಾನು ಬೇರೆ ಥರ ಕೊಲಿಷನ್ ಅಂತೇಳ್ಬಿಟ್ಟು ತೆಗೆದುಕೊಳ್ಳೋಣ. ಸೊ ಫಸ್ಟ್ ಕಮ್ ಟು ದಿ ಎ ಕೊಲಿಷನ್ in which ಏನು ತಗೊಳ್ಳೋಣ, ಬೋತ್ ಯಾವ್ಯಾವುದು, ದ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಯಾವುದು, ಕೈನೆಟಿಕ್ ಎನರ್ಜಿ ಏನಾಗಿರಬೇಕು, ಆಫ್ ದ ಸಿಸ್ಟಮ್ ಆರ್ ಕನ್ಸರ್ವ್ಡ್. ಅರ್ಥ ಆಗ್ತಿದೆಯಾ? ಎ ಕೊಲಿಷನ್ ಇನ್ ವಿಚ್ ಬೋತ್ ದ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆರ್ ಕನ್ಸರ್ವ್ಡ್, then it is called an elastic collision. ಸೊ ಅರ್ಥ ಆಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇದು ಎಲಾಸ್ಟಿಕ್ ಕೊಲಿಷನ್. ಈ ಎಲಾಸ್ಟಿಕ್ ಕೊಲಿಷನ್ಗೆ ಎಕ್ಸಾಂಪಲ್ಸ್ ಕೊಡೋಣ. ಸೊ ಎಲಾಸ್ಟಿಕ್ ಕೊಲಿಷನ್ಗೆ ನಾನು ಎಕ್ಸಾಂಪಲ್ಸ್ ತೆಗೆದುಕೊಂಡಾಗ ಸೊ ನಮಗೆ ಎಕ್ಸಾಂಪಲ್ಸನ್ನು ಯಾವ ಥರ ಕೊಡೋಣ ಅಂದರೆ, ಸೊ ನಿಮಗೆ ಭಾಳಷ್ಟು ಜಾಗದಲ್ಲಿ ಈ ಎಕ್ಸಾಂಪಲ್ಸ್ ನೀವು ನೋಡಿರಲ್ಲ, ಕೆಲವೊಂದು ಜಾಗದಲ್ಲಿ ಮಾತ್ರ ನೋಡಿರ್ತೀರ. ಸೊ ನೀವು ಈ ಎಲ್ಲಿಯಪ್ಪ ಅಂದರೆ ಈ ಸ್ನೂಕರ್ ಆಡಿರೋರಿಗೆ ಗೊತ್ತಿರುತ್ತದೆ, ಅಥವಾ ಸ್ನೂಕರ್ ಆಡ್ತಾ ಇರ್ತಾರೆ ನೋಡಿರ್ತೀರಲ್ವ. ಈ ಥರ ಕಟ್ಟಿಗೆ ತೆಗೆದುಕೊಂಡು ಬಿಲಿಯಾರ್ಡ್ಸು ಮತ್ತು ಸ್ನೂಕರ್ಸ್ ಈ ಥರ ಹೊಡಿತಾ ಇರ್ತಾರೆ ನೋಡಿದ್ರಲ್ಲಿ ಹಿಂಗೆ. ಸೊ ಇಲ್ಲಿ ಬಾಲ್ ಇರ್ತದೆ, ರೆಡ್ ಬಾಲಿಂದ ಹೊಡೆದ್ರೆ, ಈ ವೈಟ್ ಬಾಲಿಂದ ಹೊಡೆದ್ರೆ ಅವು ಹೋಗ್ಬಿಟ್ಟು ಏನು ಆಗುತ್ತಪ್ಪ, ಎಲ್ಲ ರೆಡ್ ಬ್ಲೂ ಬಾಲ್ಸನ್ನು ಕೂಡ ಏನು ಮಾಡ್ತದೆ, ಅದು ಕೆಡವುತ್ತೆ ಅಲ್ವಾ. ಸೊ ಅಲ್ಲಿ ನೋಡೋದಕ್ಕೆ ಆ ಬಾಲ್ಸ್ ಐವರಿ ಬಾಲ್ಸ್ ಥರ ಇರುತ್ತವೆ. ಅರ್ಥ ಆಗ್ತಿದೆಯಾ? ಸೊ ನೀವು ಟೇಬಲ್ ಟೆನ್ನಿಸ್ ಬಾಲ್ ನೋಡಿದ್ರು ಕೂಡ ಹಾಗೇ ಇರ್ತದೆ. ಸೊ ಕೇರಮ್ ಬಾಲ್ಗಿಂತ ನಮಗೆ ಬೆಸ್ಟ್ ಅಂದರೆ ಕೇರಮ್ನಲ್ಲೂ ತೊಗೋಬೋದು ನಾವು. ಸೊ ಅದರಲ್ಲೂ ಕೂಡ ನಾವು ಕೇರಮ್ನಲ್ಲೂ ತೊಗೋಬೋದು. ಸೊ ಸ್ಪೆಷಲಾಗಿ ನಾನು ಬಾಲ್ಸ್ ತೊಗೊಳ್ತೀನಿ. ಸೊ ಇಲ್ಲಿ ಬಾಲ್ಸ್ ತೆಗೆದುಕೊಂಡಾಗ ನಮಗೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅರ್ಥ ಮಾಡ್ಕೋಬೋದು. ಸೊ ಆ ಬಾಲ್ಸಲ್ಲಿ ನೋಡಿ, ಸೊ ಈ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಬಾಲ್ಗೆ ಇಲ್ಲಿ ಥರ 2 ಬಾಲ್ಸ್ ಇರ್ತವೆ. ಇಲ್ಲಿಂದ ಒಂದು ಬಾಲ್ ಬಂದು ಇಲ್ಲಿ ಹೊಡೆದಾಗ ಏನಾಗುತ್ತಪ್ಪ ಅಂದರೆ ಯಾವ ಕಡೆ ಹೋಗುತ್ತೋ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಇಲ್ಲಿ ನಮಗೆ ಬಾಲ್ಸಿನ ಒಳಗಡೆ ನಾವು ಮೊಮೆಂಟಮ್ ನೋಡ್ತೀವಿ ಮತ್ತು ಕೈನೆಟಿಕ್ ಎನರ್ಜಿ ನೋಡ್ತೀವಿ. ಈ ಮೊಮೆಂಟಮು ಮತ್ತು ಕೈನೆಟಿಕ್ ಎನರ್ಜಿ ಎರಡೂ ಕೂಡ ನಮಗೆ ಕನ್ಸರ್ವ್ ಆದರೆ ಇದು ನಮಗೆ ಎಲಾಸ್ಟಿಕ್ ಕೊಲಿಷನ್ ಆಗೋಗುತ್ತದೆ. ಆಗಲಿಲ್ವಾ ಇನ್ಎಲಾಸ್ಟಿಕ್ ಕೊಲಿಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ತೊಗೊಳ್ತೀನಿ, ಕೊಲಿಷನ್ ಬಿಟ್ವೀನ್ 2 ಗ್ಲಾಸ್ ಬಾಲ್ಸ್ ತೊಗೊಳ್ತೀನಿ. ಕೊಲಿಷನ್ ಬಿಟ್ವೀನ್ 2 ಗ್ಲಾಸ್ ಬಾಲ್ಸ್. ಅರ್ಥ ಆಗ್ತಿದೆಯಾ? ಅದೇ ರೀತಿಯಲ್ಲಿ ಇದು ಕಂಪ್ಲೀಟ್ ಆಗಿರೋದಿಲ್ಲ, ಎಲಾಸ್ಟಿಕ್ ನಿಯರ್ಲಿ ಎಲಾಸ್ಟಿಕ್ ಕೊಲಿಷನ್ ಆಗಿರುತ್ತದೆ. ಅರ್ಥ ಆಗ್ತಿದೆಯಾ? ಇದು ನಿಯರ್ಲಿ ಎಲಾಸ್ಟಿಕ್ ಕೊಲಿಷನ್ ಆಗಿರ್ತದೆ. ಸೊ ಅದೇ ರೀತಿಯಲ್ಲಿ ನಮಗೆ ಐವರಿ ಬಾಲ್ಸ್ ತೆಗೆದುಕೊಳ್ಳಿ, ಅಥವಾ ಈ ಗ್ಲಾಸ್ ಬಾಲ್ಸ್ ಅಂತಾರೆ ಹೇಳಿ, ಅಥವಾ ಐವರಿ ಅಂತವೋ
ಐವರಿ ಬಾಲ್ಸ್. ಸೊ ಇಲ್ಲಿ ನಡೆಯುವಂತಹ ಒಂದು ಕೊಲಿಷನ್ ಸೊ ನಿಯರ್ಲಿ ಎಲಾಸ್ಟಿಕ್ ಕೊಲಿಷನ್ ಆಗಿರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಇನ್ನು ಸೆಕೆಂಡ್ ಎಕ್ಸಾಂಪಲ್ಸ್ಗೆ ಬಂದರೆ ನಾವು ಸೊ ಕಾಮನ್ ಆಗಿ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಕೊಲಿಷನ್ ಬಿಟ್ವೀನ್ ದ ಆಟಮ್ಸ್ ಏನೋ ಇದು ನಾವು ನೋಡೋಕ್ಕಾಗಲ್ಲ ಅಂತ ಫಸ್ಟು ಎಕ್ಸಾಂಪಲ್ ಕೊಟ್ಟಿದ್ದು. ಕೊಲಿಷನ್ ಬಿಟ್ವೀನ್ ಟೂ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್, ಸಬ್ ಅಟಾಮಿಕ್ ಮಾಲಿಕ್ಯೂಲ್ಸ್, ಅರ್ಥ ಆಗ್ತಿದೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಅರ್ಥ ಆಗ್ತಿದೆಯಾ? ಇವೆಲ್ಲ ಕೂಡ ನಮಗೆ ಇದು ಬರ್ತೈತೆ ನೋಡಿ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ನಾನು ಇದನ್ನು ಮೂರು ಯಾಕೆ ನಿಮಗೆ ಹೇಳಿದೆ ಅಂದರೆ, ಸೊ ಒಂದು ಸತಿ ಕ್ವಶನ್ ಕೇಳಿದ್ದಾನೆ, ದ ಕೊಲಿಷನ್ ಬಿಟ್ವೀನ್ ಟೂ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಟೈಪ್ ಆಫ್ ಕೊಲಿಷನ್ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. ಸೊ ಅದಕ್ಕೆ ಈ ಮೂರು ಎಕ್ಸಾಂಪಲ್ಸ್ ಕೊಟ್ಟೆ ನಾನು. ಸೊ ಕೊಲಿಷನ್ ಬಿಟ್ವೀನ್ ಟೂ ಆಟಮ್ಸ್ ಬಂದಾಗ ನಮಗೆ ಎಲಾಸ್ಟಿಕ್ ಕೊಲಿಷನ್ ಆಗುತ್ತದೆ. ಕೊಲಿಷನ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಬಂದಾಗ ಎಲಾಸ್ಟಿಕ್ ಕೊಲಿಷನ್ ಆಗುತ್ತದೆ. ಕೊಲಿಷನ್ ಬಿಟ್ವೀನ್ ಟೂ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬಂದಾಗ ಆವಾಗಲೂ ಕೂಡ ನಮಗೆ ಎಲಾಸ್ಟಿಕ್ ಕೊಲಿಷನ್ ಆಗುತ್ತೆ. ಆ ಪರ್ಪಸ್ಗೆ ಈ ಎಕ್ಸಾಂಪಲ್ ಕೊಟ್ಟಿದ್ದು. ಆರ್ ಯು ಅಂಡರ್ಸ್ಟುಡ್? ಓಕೆ. ಸೊ ನಾವು ಕಮ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲಾಸ್ಟಿಕ್ ಕೊಲಿಷನ್. ಸೊ ಈ ಎಲಾಸ್ಟಿಕ್ ಕೊಲಿಷನ್ಗೆ ಕೆಲವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲಾಸ್ಟಿಕ್ ಕೊಲಿಷನ್. ಓಕೆ, ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇವಕ್ಕೆ? ಸೊ ಡೆಫಿನೇಷನಲ್ಲೇ ನಮಗೆ ಇದೆ, ಏನು ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ಕೈನೆಟಿಕ್ ಎನರ್ಜಿ ಈಸ್ ಕನ್ಸರ್ವ್ಡ್. ಅರ್ಥ ಆಗ್ತಿದೆಯಾ? ಇವೆರಡೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಮಗೆ ಆ್ಯಕ್ಚುಲಾಗಿ ಹೇಳಬೇಕಾದ್ರೆ. ಸೊ ಮೊಮೆಂಟಮ್ ಕನ್ಸರ್ವ್ ಆಗಿದೆ, ಯಾವುದು ನಮಗೆ ಕೈನೆಟಿಕ್ ಎನರ್ಜಿನೂ ಕನ್ಸರ್ವ್ ಆಗಿದೆ, ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮೇ ಕನ್ಸರ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂದರೆ, ದ ಟೋಟಲ್ ಎನರ್ಜಿ ಆಫ್ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್. So this is the first character, and when we come to the second character, momentum is conserved. Momentum is conserved. So ಇನ್ನೇನು ಕನ್ಸರ್ವ್ ಆಗಿರ್ತದೆ. and third one is kinetic energy. Kinetic energy is conserved. So these are the three important characteristics of elastic collision. So this completes your first type of collision, that is elastic collision. Now let us come to the inelastic collision. ಸೊ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಬಂದಾಗ ನಾನು ಸೊ ಇವಾಗ ಮಾಡಿರುವಂತಹ ಡೆಫಿನೇಷನನ್ನು ನಾನು ಸೆಟ್ರೈಟ್ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡಿ ವಾಪಸ್. ಸೊ ಅಬ್ಸರ್ವ್ ಮಾಡ್ತಾ ಇರಿ. ಇನ್ಎಲಾಸ್ಟಿಕ್ ಕೊಲಿಷನ್, ಎಲಾಸ್ಟಿಕ್ಗೆ ಇನ್ ಸೇರಿಸ್ಬಿಟ್ರೆ ಏನಾಗುತ್ತದೆ? ಇನ್ಎಲಾಸ್ಟಿಕ್ ಕೊಲಿಷನ್ ಆಯಿತು. ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಇದಕ್ಕೆ ಡೆಫಿನೇಷನ್ ಅಂತ ತಗೊಳ್ತೀನಿ ನಾನು. ಆ್ಯಕ್ಚುಲಾಗಿ ಡೆಫಿನೇಷನ್ ಅಲ್ಲ ಇದು, ಇಲ್ಲಿ ಒಂದು ಪ್ರೋಸೆಸ್. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಎ ಕೊಲಿಷನ್ ಇನ್ ವಿಚ್ ಬೋತ್ ಅಂತ ಹೇಳೋದಕ್ಕಿಂತ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಮಾತ್ರ. ಎ ಕೊಲಿಷನ್ ಇನ್ ವಿಚ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಬೋತ್ ಇಲ್ಲ ಇಲ್ಲಿ. ಎ ಕೊಲಿಷನ್ ಇನ್ ವಿಚ್ ದ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಯಾವುದು ಕನ್ಸರ್ವ್ ಆಗ್ತಾ ಇದೆ? ಮೊಮೆಂಟಮ್ ಈಸ್ ಕನ್ಸರ್ವ್ಡ್, but not kinetic energy.
ಕೈನೆಟಿಕ್ ಎನರ್ಜಿ ಆಫ್ ಎ ಸಿಸ್ಟಮ್. kinetic energy of a system. Kinetic energy of system is not conserved. Is not conserved. It is called inelastic collision. Inelastic collision. ಅರ್ಥ ಆಗ್ತಿದೆಯಾ? ಸೊ ಏನೇನು ಸೆಟ್ಟಿಂಗ್ ಏನು ಮಾಡಿದ್ದೀನಿ ನಾನು, ಇನ್ಎಲಾಸ್ಟಿಕ್ ಕೊಲಿಷನ್ ಅಂದರೆ ಇಲ್ಲಿ ಮೊಮೆಂಟಮ್ ಮಾತ್ರ ಕನ್ಸರ್ವೇಷನ್ ಆಗುತ್ತದೆ, ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಯಾವ್ದು ಮಾತ್ರ ಕನ್ಸರ್ವೇಷನ್ ಆಗುತ್ತದೆ, ಮೊಮೆಂಟಮ್ನಲ್ಲಿ ಮಾತ್ರ ಕನ್ಸರ್ವೇಷನ್ ಇರ್ತದೆ. ಅಂದರೆ ಇನಿಷಿಯಲ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್, ಅಂದರೆ ಮೊಮೆಂಟಮ್ ಬಿಫೋರ್ ಕೊಲಿಷನ್, ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಏನಾಗಿರುತ್ತಪ್ಪ ಅಂದರೆ ಕಾನ್ಸ್ಟೆಂಟ್ ಆಗಿರ್ತದೆ. ಬಟ್ ಕೈನೆಟಿಕ್ ಎನರ್ಜಿನಲ್ಲಿ ವೇರಿಯೇಷನ್ ಇರ್ತದೆ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಬಿಫೋರ್ ಕೊಲಿಷನ್ ಏನಿರ್ತದೆ, ಸೊ ಕೈನೆಟಿಕ್ ಎನರ್ಜಿ ಆಫ್ಟರ್ ಕೊಲಿಷನ್ ಚೆಕ್ ಮಾಡಿದಾಗ ಅದು ವೇರಿಯೇಷನ್ ಆಗಿರುತ್ತದೆ. ಹಾಗಾಗಿ ಸೊ ದೇರ್ ಈಸ್ ಏನು, ಓನ್ಲಿ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಬಟ್ ನಾಟ್ ಕೈನೆಟಿಕ್ ಎನರ್ಜಿ. ದೆನ್ ಇಟ್ ಈಸ್ ಕಾಲ್ಡ್ ಎಂಥ ಟೈಪ್ ಆಫ್ ಕೊಲಿಷನ್, ಇನ್ಎಲಾಸ್ಟಿಕ್ ಕೊಲಿಷನ್ ಅಂತೇಳ್ಬಿಟ್ಟು ತೆಗೆದುಕೊಂಡಿದ್ದೀನಿ ನಾನು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಮಗೆ ಕೊಲಿಷನ್ ಬಿಟ್ವೀನ್ ಟೂ ವೆಹಿಕಲ್ಸ್ ತೆಗೆದುಕೊಂಡ್ರೆ ಸಾಕು ನಮಗೆ. ಕೊಲಿಷನ್ ಬಿಟ್ವೀನ್ ಟೂ ವೆಹಿಕಲ್ಸ್, ಇದು ಎಕ್ಸಾಂಪಲ್. ಕೊಲಿಷನ್ ಬಿಟ್ವೀನ್ ಟೂ ವೆಹಿಕಲ್ಸ್, collision between two vehicles is an example for so inelastic collision. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಮಗೆ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಬಂದಾಗ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಆಗಿರ್ತದೆ. ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಆಗಿದ್ದರೆ ಇಲ್ಲಿ ಸ್ವಲ್ಪ ನಮಗೆ ಚೇಂಜಸ್ ಕಾಣಿಸ್ಕೊಳ್ಳುತ್ತದೆ. ಒಂದು ಸತಿ ಪಾರ್ಷಿಯಲಿ ಇನ್ಎಲಾಸ್ಟಿಕ್ ಆಗಿರ್ತದೆ, ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಆಗಿರ್ತದೆ. ಅಂದರೆ ಎಲಾಸ್ಟಿಕ್ ಕೊಲಿಷನನ್ನು ನಾವು ಕಾಮನ್ನಾಗಿ ಒಂದು ಕಡೆ ಬಿಟ್ಬಿಡ್ತೀವಿ. ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಬಂದಾಗ ಇನ್ಎಲಾಸ್ಟಿಕ್ ಅಂದ ತಕ್ಷಣ ಅದರಲ್ಲಿ ಸ್ವಲ್ಪ ಇನ್ಎಲಾಸ್ಟಿಕ್ ಇರ್ತದೆ, ಇನ್ನೊಂದು ಸತಿ ಕಂಪ್ಲೀಟ್ಲಿ ಎಲಾಸ್ಟಿಕ್ ಆಗಿರ್ತದೆ. ಹಾಗಾಗಿ ಸೊ ದೇರ್ ಆರ್ ಟೂ ಇಂಪಾರ್ಟೆಂಟ್ classification again in case of inelastic collision. One is a partial inelastic collision, another one is a completely inelastic collision ಅಂತ ತೆಗೆದುಕೊಳ್ತೀನಿ. ಸೊ ಅದನ್ನು ನಮಗೆ ನೆಸೆಸಿಟಿ ಇಲ್ಲ. ಸೊ ಅದನ್ನು ನಾನು ಬಿಟ್ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಡೈರೆಕ್ಟಾಗಿ ಎಲ್ಲಿಗೆ ಹೋಗೋಣ, ಎಲ್ಲಿಗೆ, ಇನ್ಎಲಾಸ್ಟಿಕ್ ಕೊಲಿಷನಲ್ಲಿ ನಾವು ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ನಮಗೆ ಬೇಕೇ ಬೇಕು ಅಂದರೆ ಇಟ್ ಈಸ್ ದ ಕೊಲಿಷನ್ in which two colliding bodies stick and move together after collision ಅಂತ ನಾನು ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಎಂಥದಪ್ಪ ಇದು, ಎಲ್ಲಿ ಸಿಗುತ್ತೆ ಇದು, ಎಲ್ಲಿ ನೋಡ್ಬೋದು ಅಂದರೆ, ಸೊ ನಾವು ಒಂದು ಕ್ಲೇಯಿಂದ ನಾವು ಬಾಲ್ಸ್ ಮಾಡೋಣ. ಎಂಥ ಕ್ಲೇಯಿಂದ? ವೆಟ್ ಕ್ಲೇಯಿಂದ. ವೆಟ್ ಕ್ಲೇ ಅಂದರೆ ಜೇಡಿ ಮಣ್ಣು ಇರುತ್ತಲ್ವ, ಜೇಡಿ ಮಣ್ಣಿಂದ ತೇವ ಇರುವಂಥ ಜೇಡಿ ಮಣ್ಣಿಂದ ಎರಡು ಬಾಲ್ಸ್ ಮಾಡಿ ಒಂದು ಬಾಲ್ ಹೋಗಿಬಿಟ್ಟು ಗುಡುಗಿಸಿದಾಗ ಇನ್ನೊಂದು ಗುಡುಗಿಸ್ತೀವೋ ಅಥವಾ ನಾವು ಜೋರಾಗಿ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಒನ್ ಕ್ಲೇ ಬಾಲ್, ದಿಸ್ ಈಸ್ ಅಂದರ್ ಕ್ಲೇ ಬಾಲ್, ದಿಸ್ ಬಾಲ್ ಈಸ್ ಮೂವಿಂಗ್ ಆ್ಯಂಡ್ ಟಚಸ್ ಟು ದಟ್ ಒನ್ ಅಥವಾ ಕೊಲೈಡ್ ಟು ದಟ್ ಒನ್. ಸೊ ವಾಟ್ ಹ್ಯಾಪನ್ಸ್, ಇವೆರಡು ಏನಾಗುತ್ತಪ್ಪ ಅಂತ ಅಲ್ಲೇ ಕಚ್ಕೊಂಡ್ಬಿಡುತ್ತೆ, ಹೀಗೆ ಅಲ್ವಾ, ಕಚ್ಕೊಂಡ್ಬಿಡುತ್ತದೆ. ಇಲ್ಲಿ ಮೊಮೆಂಟಮ್ ಏನಾಗಿರುತ್ತೆ ನೋಡಿ, ಇದು ಬಂದು ಇದಕ್ಕೆ ಕಚ್ಕೊಂಡಿದೆಯಲ್ಲ, ಇದು ಮೂವ್ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಮೂವ್ ಆಗಲ್ಲ ಅಂದರೆ ಕೈನೆಟಿಕ್ ಎನರ್ಜಿ ಎಲ್ಲೋಗಿರುತ್ತೆ ಸರ್? ಕೈನೆಟಿಕ್ ಎನರ್ಜಿ ಇರುತ್ತದೆ. ಸೊ ಇದು ಎಷ್ಟು ಜೋರಾಗಿ ಬಂದಿರುತ್ತದೆ ಡಿಕ್ಕಿ ಹೊಡೆಯೋದಕ್ಕೆ, ಅಷ್ಟು ಅಗಲವಾಗಿ ಕಚ್ಕೊಳ್ಳುತ್ತೆ, ಅಷ್ಟು ಟೈಟಾಗಿ ಕಚ್ಕೊಳ್ಳುತ್ತದೆ. ದಟ್ ಈಸ್ ಕಾಲ್ಡ್ ಮೊಮೆಂಟಮ್. ಯಾವುದು? ಕೈನೆಟಿಕ್ ಎನರ್ಜಿ. ಅಲ್ಲಿ ಮೊಮೆಂಟಮ್ ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಆ್ಯಕ್ಚುಲಾಗಿ. ಅರ್ಥ ಆಗ್ತಿದೆಯಾ? ಬೈ ಚಾನ್ಸ್ ನಾನು ಒಂದು ಜೇಡಿ ಮಣ್ಣನ್ನು ತೆಗೆದುಕೊಂಡು ನಾನು ಏನು ಮಾಡ್ತೀನಿ, ಸೊ ಗೋಡೆ ಮೇಲೆ ಎಸಿತೀನಿ. ಸೊ ಜೇಡಿ ಮಣ್ಣಿನ ಒಂದು ಬಾಲನ್ನು ತೆಗೆದುಕೊಂಡು ಗೋಡೆ ಮೇಲೆ ಎಸೆದಾಗ ಏನಾಗುತ್ತೆ, ಅದು ಪಟ್ ಅಂತೇಳಿ ಥರ ಕಚ್ಕೊಂಡ್ಬಿಡುತ್ತದೆ. ಸೊ ಅದು ಎಷ್ಟು ಅಗಲವಾಗಿ ಎಷ್ಟು ಗಟ್ಟಿಯಾಗಿ ಕಚ್ಕೊಳ್ಳುತ್ತದೆ, ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗ್ತಿದೆಯಾ? ಹಂಗೆ ತಗೊಳಕ್ಕಾಗುತ್ತೆ ನಮಗೆ. ಇಲ್ಲ ಅಂದರೆ ನಾವು ಇಲ್ಲಿ ಇನ್ ಕೇಸ್ ಆಫ್ ಯಾವುದು ಕ್ಲೇ ಬಾಲ್ಸ್ ವಿ ಕಾಂಟ್ ಅಬ್ಸರ್ವ್ ದಿ ಮೊಮೆಂಟಮ್ ಆಲ್ಸೋ ಇನ್ ಕೈನೆಟಿಕ್ ಎನರ್ಜಿ. ಈ ಡಿಸ್ಕ್ರಿಪ್ಷನನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಗ್ತಿದೆಯಾ? ಓಕೆ, ಸೊ ಲೆಟ್ ಅಸ್ ಕಮ್ ಟು ದಿ collision between two vehicles is an example for inelastic collision ಆಯಿತು. ನಾವು ಕಮ್ ಟು ದಿ
completely inelastic collision, completely inelastic collision, completely inelastic collision. ಸೊ ನೀವು ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಅಥವಾ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ನಡೆದೋಗುತ್ತದೆ. ಸೊ ದ ಕೊಲಿಷನ್ ಇನ್ ವಿಚ್ ಟೂ ಕೊಲೈಡಿಂಗ್ ಬಾಡೀಸ್, ಎಂಥ ಬಾಡೀಸ್, ಕೊಲೈಡಿಂಗ್ ಬಾಡೀಸ್ ಸ್ಟಿಕ್ ಆನ್ the stick and move together after collision, then it is called completely inelastic collision. ಓಕೆ, ಸೊ ಇದನ್ನು ತೆಗೆದುಕೊಂಡಿದ್ದೀನಿ. ಎಕ್ಸಾಂಪಲ್ ಬಂದುಬಿಟ್ಟು ಕೊಲಿಷನ್ ಬಿಟ್ವೀನ್ ಟು ವೆಟ್ ಕ್ಲೇ ಬಾಲ್ಸ್. ಎಕ್ಸಾಂಪಲ್ಸ್ ಬಂದುಬಿಟ್ಟು ಕೊಲಿಷನ್ ಬಿಟ್ವೀನ್ ದ ಟೂ ವೆಟ್ ಕ್ಲೇ ಬಾಲ್ಸ್. ಸೊ ಇನ್ನೂ ಹೇಳಬೇಕಾದ್ರೆ ನಾವು ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ತಗೋಬೋದು. ಏನಿದು ಕೊಲಿಷನ್ ಬಿಟ್ವೀನ್ ಎ ಪ್ರೋಟಾನ್ ಆ್ಯಂಡ್ ಆ್ಯನ್ ಎಲೆಕ್ಟ್ರಾನ್. ಇಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ ಎರಡು ಕಂಬೈಂಡ್ ಆಗಿಬಿಟ್ಟು ನಮ್ಗೆ ಏನಾಗುತ್ತಪ್ಪ ಅಂದರೆ, ಸೊ ಒಂದು ಇಂಪಾರ್ಟೆಂಟ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತದೆ. ಸೊ ಆವಾಗ ಇವೆರಡು ಏನಾಗುತ್ತಪ್ಪ ಅಂದರೆ ಎರಡು ಕಚ್ಕೊಂಡೇ ಹೋಗ್ತಾ ಇರ್ತದೆ. ಯಾವಾಗ ಕೊಲಿಷನ್ ಆದಮೇಲೆ ಕಚ್ಕೊಂಡೇ ಹೋಗ್ತಾ ಇರ್ತದೆ. ಸೊ ಈ ಪ್ರೋಟಾನ್ ಎಲೆಕ್ಟ್ರಾನ್ನ ನಾವು ಆಲ್ಫಾ ಡಿಕೆ ಮತ್ತು ಬೀಟಾ ಡಿಕೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತದೆ. ಇನ್ ಸೆಕೆಂಡ್ ಪಿ ಯು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಬೀಟಾ ಡಿಕೆ. ಸೊ ಡ್ಯೂರಿಂಗ್ 10th ಮೋಸ್ಟ್ಲಿ ನಿಮಗೆ ಬಂದಿರಬಹುದು ಅನಿಸುತ್ತದೆ. ಸೊ ಬಂದಿದ್ದರೆ ಓದಿ, ಇಲ್ಲ ಅಂದರೆ ಸೊ ಇನ್ ಸೆಕೆಂಡ್ ಪಿ ಯು ಡ್ಯೂರಿಂಗ್ ಬೀಟಾ ಡಿಕೆ ಏನಾಗುತ್ತಪ್ಪ ಅಂದರೆ ಪ್ರೋಟಾನನ್ನು ನಾವು ಡಿಕ್ಕಿ ಹೊಡೆಸಿದಾಗ ಅಲ್ಲಿ ನಮಗೆ ಒಂದು ಪ್ರೋಟಾನು ಇನ್ನೊಂದು ಎಲೆಕ್ಟ್ರಾನ್ ಬಿಡುಗಡೆ ಆಗೋದು ನಾವು ಅಲ್ಲಿ ಎಕ್ಸ್ಪ್ಲನೇಷನ್ ತಗೊಳ್ಳೋಣ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಯುವರ್ ಇನ್ಎಲಾಸ್ಟಿಕ್ ಕೊಲಿಷನ್. ಓಕೆ, ನಾವು ಕಮ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಬಂದಾಗ ನಾನು ಸೊ ಭಾಳ ಸ್ವಲ್ಪ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಅಂತ ಗೊತ್ತಿದೆ ನಮಗೆ. ಸೇಮ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಅರ್ಥ ಆಗ್ತಿದೆಯಾ? ಏನು ಬರೋಣ ಕ್ಯಾರೆಕ್ಟರಿಸ್ಟಿಕ್ಸ್ಗೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಎಲಾಸ್ಟಿಕ್ ಕೊಲಿಷನ್. ಇನ್ಎಲಾಸ್ಟಿಕ್ ಕೊಲಿಷನ್. ಓಕೆ, ಸೊ ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಟೋಟಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಓಕೆ, ಸೊ ದಿಸ್ ಈಸ್ ದ ಕಾಮನ್ ಪಾಯಿಂಟ್ ಇನ್ ಕೇಸ್ ಆಫ್ ಎಲಾಸ್ಟಿಕ್ ಕೊಲಿಷನ್ ಅಂಡ್ ಆಲ್ಸೋ ಇನ್ಎಲಾಸ್ಟಿಕ್ ಕೊಲಿಷನ್. ಕೇಳ್ಬೋದು ನಿಮಗೆ. ಸೊ ವಿಚ್ ಈಸ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ ಅಂದರೆ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ದಿಸ್ ಈಸ್ ದಿ ಕಾಮನ್ ಪಾಯಿಂಟ್ ರಿಗಾರ್ಡಿಂಗ್ ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್. ಓಕೆ, ನೆಕ್ಸ್ಟ್ ದ momentum is conserved. So next third one is kinetic energy is not conserved. So these are the three important characteristics of your inelastic collision, especially
ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ನಾವು ಕೊಲಿಷನ್ಗೆ ಬಂದಾಗ ನೆಕ್ಸ್ಟ್ ನಮಗೆ ಸೊ ಹೆಡ್ ಆನ್ ಕೊಲಿಷನ್ ಇರ್ತದೆ ಮತ್ತು ಸೈಡ್ವರ್ಡ್ ಕೊಲಿಷನ್ ಇರ್ತದೆ. ಅಂದರೆ ನೇರವಾಗಿ ಬಂದು ಡಿಕ್ಕಿ ಹೊಡೆಯೋದು ಮತ್ತು ಸೈಡ್ಸ್ ಬಂದು ಕೊಲಿಷನ್ ಇರೋದು. ಅದನ್ನು ತೆಗೆದುಕೊಂಡು ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟಾಗಿ ಎಕ್ಸ್ಪ್ರೆಷನ್ಸ್ ಫಾರ್ ದಿ ಫೈನಲ್ ವೆಲಾಸಿಟೀಸ್ ಆಫ್ 2 ಬಾಡೀಸ್ ಇನ್ 1 ಡೈಮೆನ್ಷನಲ್ ಎಲಾಸ್ಟಿಕ್ ಕೊಲಿಷನ್. ಇಲ್ಲಿ 1 ಡೈಮೆನ್ಷನ್ ಮತ್ತು 2 ಡೈಮೆನ್ಷನಲ್ ಕೊಲಿಷನ್ ತೆಗೆದುಕೊಂಡು ಅಲ್ಲಿ ನಿಮಗೆ ಎಕ್ಸ್ಪ್ರೆಷನ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ರಿಗಾರ್ಡಿಂಗ್ ದಿ ಕೊಲಿಷನ್. ಸೊ ದಟ್ ಈಸ್ ಸ್ಪೆಷಲಿ ಫಾರ್ 5 marks. ಓಕೆ, ಸೊ ಐ ಕ್ಯಾನ್ ಸ್ಟಾಪ್ ದ ಕ್ಲಾಸ್ ಹಿಯರ್. ಸೊ ನೀವು ಎಲ್ಲ ಡೆರಿವೇಷನ್ಸನ್ನು ಮಿನಿಮಮ್ ಪರ್ ಡೇ 2 to 3 ಡೆರಿವೇಷನ್ಸನ್ನು ನೀವು ವರ್ಕೌಟ್ ಮಾಡಿ ನನಗೆ ಸೆಂಡ್ ಮಾಡಬೇಕು. ಸೊ ನೀವು ಯಾರು ಕೂಡ ಹೋಮ್ವರ್ಕ್ಸ್ ನನಗೆ ಸೆಂಡ್ ಮಾಡ್ತಾ ಇಲ್ಲ, ಅರ್ಥ ಆಗ್ತಿದೆಯಾ? ಸೊ ನಾಳೆ ನನಗೆ ನೀವು ಇಮ್ಮಿಡಿಯೇಟಾಗಿ ನನಗೆ ಏನು ಮಾಡಬೇಕು, ಸೆಂಡ್ ಮಾಡಬೇಕು. ಸೊ ಓನ್ಲಿ 1 or 2 ಗರ್ಲ್ಸ್ ಏನೋ ನನಗೆ ಸೆಂಡ್ ಮಾಡಿದ್ದು ನೋಡಿದ್ದೀನಿ ನಾನು. ಸೊ ಬಾಯ್ಸ್ ಸ್ಪೆಷಲ್ಲಾಗಿ ಮತ್ತು ಕೆಲವು ಗರ್ಲ್ಸ್ ನನಗೆ ಹೋಮ್ವರ್ಕ್ಸ್ ನೀವು ಕರೆಕ್ಟಾಗಿ ಸೆಂಡ್ ಮಾಡಬೇಕಪ್ಪ. ಎವ್ರಿ ಡೇ ನೀವೇನು ಮಾಡಬೇಕು, 3 questions ತೊಗೊಳ್ಳಿ, ಒಂದು 2 ಡೆರಿವೇಷನ್ಸ್, ಸೊ ಒಂದು ಪ್ರಾಬ್ಲಮ್, ಇನ್ನೂ ಒಂದೆರಡು ಸ್ಮಾಲ್ ಕ್ವಶನ್ಸ್, ಟೋಟಲಾಗಿ ಒಂದು 5 questions ನನಗೆ ಸೆಂಡ್ ಮಾಡಬೇಕು. ನೀವು ವರ್ಕೌಟ್ ಮಾಡಿ ನನಗೆ ಸೆಂಡ್ ಮಾಡಬೇಕು. ಮಾಡ್ತೀರಲ್ವಾ? ಸೊ ಓಕೆ, ಥ್ಯಾಂಕ್ ಯು.